Ankita travels 14 kilometers to her house partly by rickshaw, partly by bus ಅಂತ ಹೇಳಿದ್ರೆ 14 ಕಿಲೋಮೀಟರು ದೂರದಲ್ಲಿರೋವಂಥ ಮನೆಗೆ ಅವರು ಒಂದಷ್ಟು ದೂರ ಆಟೋದಲ್ಲಿ ಹೋಗ್ತಾರೆ ಅಂಥೇಳಿ ಮತ್ತು ಇನ್ನೊಂದಷ್ಟು ದೂರ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಸರಿನಾ? ಶಿ ಟೇಕ್ಸ್ ಹಾಫ್ ಎನ್ ಅವರ್ if she travels 2 kilometers by rickshaw and the remaining distance by bus. On the other hand, if she takes 4 kilometers by rickshaw and the remaining by bus, she takes 9 minutes longer. ಹೆಚ್ಚು ತೊಗೊತಾ ಇದ್ದಾರೆ. ಫೈನ್ ದ ಸ್ಪೀಡ್ ಆಫ್ ದ ರಿಕ್ಷಾ ಆ್ಯಂಡ್ ದ ಬಸ್. ಸೊ ಏನಿದಕ್ಕೆ ಫಂಡಮೆಂಟಲ್ಸ್ ಏನು ನೋಡ್ಕೊಳ್ಳಿ. ನೋಡಿದ್ರಾ ಏನಂತ ಹೇಳಿ, ನಾವು ಡಿಸ್ಟೆನ್ಸ್ D1 D2 ಅಂತ ತೊಗೊಂಡು ಟೈಮ್ ತೊಗೊಂಡು ಅದಾದಮೇಲೆ ಇದಕ್ಕೆ ಟೈಮ್ T1 ಆಗುತ್ತೆ, ಇದಕ್ಕೆ ಟೈಮ್ T2 ಆಗುತ್ತೆ. ಸೊ ಟೋಟಲ್ ಟೈಮ್ ಬಂದು T1 + T2 ಅಂತ ಹೇಳಿ ಸ್ಪೀಡ್, ಡಿಸ್ಟೆನ್ಸ್ ಮತ್ತು ಟೈಮ್ ಫಾರ್ಮುಲಾ ಉಪಯೋಗಿಸ್ಕೊಂಡು ಈ ಎಕ್ಸ್ಪ್ರೆಷನ್ ಬರೀಬೇಕಾಗುತ್ತೆ. ಸರಿನಾ? ಇವಾಗ ಮಾಡಿ ನೋಡ್ತೀನಿ ನೋಡಿ. ಸೊ ಮೊದಲೇದಾಗಿ ಸ್ಟೇಟ್ಮೆಂಟ್ ಬರೀಬೇಕು. ಏನು? ಲೆಟ್ ದ ಸ್ಪೀಡ್ ಆಫ್ rickshaw be R and that of bus B ಅಂತ ತಗೊಳ್ಳೋಣ. ಸರಿನಾ? ಮತ್ತಿವಾಗ ಎರಡು ಕೇಸ್ ಇದೆ, ಕೇಸ್ 1 ಮತ್ತು ಕೇಸ್ 2. ಕೇಸ್ 2 ಅಲ್ಲ, ಕೇಸ್ 1. ಹಾಂ, ಏನು ಕೇಸ್ ಇದು? ಒಂದಷ್ಟು ದೂರ ಹೋಗ್ತಾ ಇದ್ದೀರಾ, ಒಂದಷ್ಟು ಭಾಗ ಆಟೋದಲ್ಲಿ ಹೋಗ್ತಾ ಇದ್ದೀರಾ, ಇನ್ನೊಂದಷ್ಟು ಭಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀರಾ. ಆಟೋದಲ್ಲಿ ಎಷ್ಟು ದೂರ ಹೋಗ್ತಾ ಇದ್ದೀರಾ? ಎಷ್ಟು ದೂರ ಹೋಗ್ತಾ ಇದ್ದೀರಾ? 2 ಕಿಲೋಮೀಟ್ರು. ಆಮೇಲೆ ಮಿಕ್ಕಿದ್ದು 12 ಕಿಲೋಮೀಟ್ರ್. ಏನಕ್ಕೆ ಅಂತ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ 16 ಕಿಲೋಮೀಟ್ರು. ಆಯಿತಾ? ಇಲ್ಲಿ ಟೋಟಲ್ ಟೈಮು 30 ನಿಮಿಷ. ಅದನ್ನು ಅವರ್ಸ್ ಕನ್ವರ್ಟ್ ಮಾಡಬೇಕು. ಸ್ಪೀಡ್ ಯಾವತ್ತಿದ್ರೂ km/h ಇರುತ್ತೆ. ಸೊ ಹಾಫ್ ಆನ್ ಅವರ್, ಅರ್ಧ ಗಂಟೆ ಬೇಕು. ಸರಿನಾ? ಇದು ನಿಮ್ಮ ಕೇಸ್ 1. ಇವಾಗ ಕೇಸ್ 2 ಅದೇ ಕಲರಲ್ಲಿ ಬರೀತೀನಿ. ಕೇಸ್ 2 ಇಷ್ಟು ದೂರ ಹೋಗ್ತಾ ಇದ್ದೀರಾ, ಆದರೆ ಇವಾಗ 4 ಕಿಲೋಮೀಟ್ರು ಆಟೋದಲ್ಲಿ ಹೋಗ್ತಾ ಇದ್ದೀರಾ. ಆ್ಯಕ್ಚುಲಿ ಅವ್ರು ಹೋಗ್ತಾ ಇರೋದು, ನಾವಲ್ಲ. ಸೊ ಇದು 4. ಎಷ್ಟು ಕಿಲೋಮೀಟ್ರ್ ಮಿಕ್ಕುತ್ತೆ? ಹೌದು, 10 ಕಿಲೋಮೀಟ್ರ್. ಟೋಟಲ್ ಟೈಮ್ ಏನಿಲ್ಲಿ? ಟೋಟಲ್ ಟೈಮ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಎರಡನೇ ಕೇಸ್ಗೆ 39 ನಿಮಿಷ. ಏನಕ್ಕೆ ಅಂತ ಹೇಳಿದ್ರೆ 9 ನಿಮಿಷ ಹೆಚ್ಚು. ಲಾಂಗರ್ ಅಂತ ಹೇಳಿದ್ರೆ ಹೆಚ್ಚು. ಸೊ ಡಿವೈಡ್ ಬೈ 60 ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಅವರ್ಸಲ್ಲಿ ಬೇಕು. ಇದು 3ರಲ್ಲಿ ಹೋಗುತ್ತೆ, ಇದು 3ರಲ್ಲಿ ಹೋಗುತ್ತೆ. ಸೊ ಮೆನಿ ಆರ್. ಸರಿನಾ? ಇವಾಗ ನಮ್ಮ ವರ್ಕಿಂಗ್ ಶುರು ಮಾಡ್ಕೊಬೋದು. ಹಾಂ, ಸೊ ವರ್ಕಿಂಗ್ ಹೇಗೆ? ಏನು ಫಾರ್ಮುಲಾ? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಈ ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತೆ. ಸರಿನಾ? ಕೇಸ್ 1ಅಲ್ಲಿ ಹೇಗೆ ಉಪಯೋಗಿಸ್ಬೇಕು? ಟೋಟಲ್ ಟೈಮ್ ಫಾರ್ ದ ಕೇಸ್ 1, ಸ್ಮಾಲ್ ಟಿ ಅಲ್ವಾ? ಟೋಟಲ್ ಟೈಮ್ ಅವ್ರ ಪೂರ ಬರೀತೀನಿ ರೀ. ಟೋಟಲ್ ಟೈಮ್ ಫಾರ್ ಕೇಸ್ 1 ಇಸ್ ಈಕ್ವಲ್ ಟು ಏನೋ TR1 + TB1. ರಿಕ್ಷಾದಲ್ಲಿ ಮತ್ತು ಬಸ್ಸಲ್ಲಿ ಹೋದಾಗ ಈ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿ. ಸರಿನಾ? ಇಲ್ಲಿ ಅರ್ಧ ಗಂಟೆ ತೊಗೊತಾ ಇದ್ದಾರೆ. ಟೋಟಲ್ ಟೈಮ್ ಅಂತ ಹೇಳಿ ಡಿಸ್ಟೆನ್ಸ್ 2 ಕಿಲೋಮೀಟರ್ಸ್ ಆ್ಯಂಡ್ ದ ಡಿಸ್ಟೆನ್ಸ್ ಇಸ್ ಎಕ್ಸ್ ಪ್ಲಸ್ ಇದು 12/y. ಅಲ್ಲ, ಇದು ಸಾರಿ 6 ಮತ್ತು B ಅಂತ ತೊಗೊಂಡೆ. ಸರಿನಾ? ಇದು ಡಿಸ್ಟೆನ್ಸ್ ಬೈ ಸ್ಪೀಡ್ ಕಂಡ್ರೆ ಅಷ್ಟು ಇನ್ನೇನಿಲ್ಲ. ಇಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಬರ್ತೀನಿ. ಸರಿನಾ? ಎಕ್ಸಾಮಲ್ಲಿ ಎಲ್ಲ ಬರ್ಕೊಂಡು ಕೂತ್ಕೊಳಕ್ಕಾಗಲ್ಲ, ಹಾಗಾಗಿ ಇದೆಲ್ಲ ಕಲಿಬೇಕು ನೀವು. ಕೇಸ್ 2 ಅಲ್ಲಿ ಏನಾಗುತ್ತೆ? ಇಲ್ಲಿ ಬರಿತೀನಿ ನೋಡಿ, ಅಲ್ಲಿ ಬೇಡ. ಕೇಸ್ 2 ಅಲ್ಲಿ ಅಲ್ಲೂ ಕೂಡ ಟೋಟಲ್ ಟೈಮ್ ಫಾರ್ ಕೇಸ್ 2 ಇಸ್ ಈಕ್ವಲ್ ಟು TR2 + TB2. ಸೊ ದ್ಯಾಟ್ ವುಡ್ ಬಿ 13/30 ಇಸ್ ಈಕ್ವಲ್ ಟು 4/6. ಆಮೇಲೆ ಇದು 10/B. ಇವಾಗ ಹೇಗೆ ಸಾಲ್ವ್ ಮಾಡಬೇಕಿದೆನಾ? ದೇ ಆರ್ ನಾಟ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್. ಅದಕ್ಕೆ ನಾವು ಕನ್ವರ್ಟ್ ಮಾಡ್ಕೊಬೇಕು. ಲೆಟ್ 1/r be equal to x, 1/b is equal to y ಅಂತ ತೊಗೊಂಡು ಹೇಗೆ ಕನ್ವರ್ಟ್ ಆಗುತ್ತೆ? ಇದಂತೂ ಮೊದಲನೇದು 2x +
ಎಂಥದ್ದು 12y = ಹಾಫ್ ಆನ್ ಅವರ್. ಸರಿನಾ? ಹಾಂ, ಸರಿ ಇದೆ. ಅದಾಯಿತು ಅಂದಮೇಲೆ ಇದು 4x + 10y = 13/30. ಇವಾಗ ಇದನ್ನು ಸಾಲ್ವ್ ಮಾಡೋದೇ ಇರೋದು ಇವಾಗ ಅಲ್ವಾ? ಅಷ್ಟೇ. ಹೀಗೆ ಮಾಡೋಣ. ಈಕ್ವೇಷನ್ 1, ಈಕ್ವೇಷನ್ 2. ಈಕ್ವೇಷನ್ 1 × 2 - 2 ಮಾಡ್ತಾಯಿದ್ದೀನಿ. ನೀವೇ ನೋಡಿರ ಅಂತ ಏನಕ್ಕೆ ಅಂತ ಹೇಳಿ. 4x ಆಗುತ್ತಿದ್ದು, ಮತ್ತಿದು 24, ಇದು 1 ಆಗುತ್ತೆ. ಮತ್ತಿದು 4x + 4x + 10y = +13/30. ಸರಿ ತಾನೆ? ನೆಗೆಟಿವ್ 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 ಕ್ಯಾನ್ಸಲ್. ಇದೆಷ್ಟಿದು? 14. ಇದೆಷ್ಟಿದು? 30, 13 ಅಲ್ವಾ? 30, 13. ಸರಿ ಮಾಡ್ತಾಯಿದ್ದೀನಾ? 24. ಹಾಂ, ಸರಿ ಕಾಣ್ತಾ ಇದೆ. 24. ಹಾಂ, ಸರಿ ಇದೆ, ಸರಿ ಇದೆ. ಓಕೆ, ಇದು 30. ಸೊ ಇದು 14, 30 ಅಂತ ಹೇಳಿದ್ರೆ ಎಷ್ಟು ಹುಡುಗರ ಇದು? 13 ಅಂದರೆ 17 ಬರ್ತಾಯಿದೆ. 17 ಬರೋಂಗಿಲ್ವಲ್ಲ, ಇನ್ನೂ ತಪ್ಪು ಮಾಡಿದ್ದೀನಿ. ಎಲ್ಲೋಯ್ತು? ಒಂದೇ ನಿಮಿಷ. ಹಾಂ, ಗೊತ್ತಾಯ್ತು ಕಣ್ರು. ಇಲ್ಲಿ 20 ಇರೋದನ್ನ ತಪ್ಪು ಬರ್ಕೊಂಡಿದ್ದೀನಿ. 30 ಅಲ್ಲ, ಇದು 20. ಯಾಕಂತ ಹೇಳಿ ರೌಂಡ್ ನಂಬರ್ ಬಂತು ಅವಾಗೆ ಉತ್ತರ. ಸೊ ಇದು 20, ಇದು 20, ಮತ್ತಿನ್ನೆಲ್ಲಿದೆ? ಇಲ್ಲೂ ಕೂಡ 20. ಸೊ ಇದು 20, ಮತ್ತಿದು 20. 7 ಬಂತದ್ದು. ಹಾಂ, ಯಾಕಂತ ಹೇಳಿದ್ರೆ ಅವಾಗ ಕ್ಯಾನ್ಸಲ್ ಆಯಿತು. ನೋಡ್ತಾ ಇದೆ ಎಲ್ಲೋಯ್ತು ಅಂತ ಹೇಳಿ. ಸೊ ಇದು 7, 7 1s 7 2s. ಸೊ 1/40 ಆಗುತ್ತೆ ಅಲ್ವಾ? ಸೊ ಈ ಥರ ಮ್ಯಾಥ್ಸ್ ಮಾಡೋದು ಕಲೀರಿ, ಶಾರ್ಟ್ಕಟ್ಟು. ಮತ್ತಿವಾಗ ವೈನ ಸಬ್ಸ್ಟಿಟ್ಯೂಟ್. y in 1. 1 ಯಾವುದೋ? 1 ಅಂತೆ. ಹಾಂ, ಇದೆ, ಇಲ್ಲೇ ಕರೆದೀನಲ್ವಾ? ಸೊ ಏನಾಗುತ್ತದು? 2x + 12/40 = 1/2. ಸೊ 12/40 ನಾನು 2 4 ಅಲ್ಲಿ ಹೋಗುತ್ತೆ. 4 3s 4 10s. ಸೊ 2x = 1/2 - 3/10. ಇವಾಗ ಇದರಲ್ಲಿ LCM ಏನೋ 10. ಸೊ ಇದು 5/5, 2 10, 2 10. 2x = 2/10. 2 ಕಟ್ ಆಗುತ್ತೆ. ಸೊ x = 1/10. ಸೊ ಕೊನೆಯದಾಗಿ ಸ್ಪೀಡ್ ಆಫ್ ಬಸ್ ಈಸ್ 40 km/h. ನೋಡಿ, ಈ ಥರ ಉತ್ತರ ಬರುತ್ತೆ. ಅದಕ್ಕೆ ನಾನು ಟೈಮ್ನ ಮಿನಿಟ್ಸ್ ಟು ಸೆಕೆಂಡ್ಸ್ ಕನ್ವರ್ಟ್ ಮಾಡಿದ್ದು, ಅವರ್ಸ್ ಕನ್ವರ್ಟ್ ಮಾಡಿದ್ದು. ರಿಕ್ಷಾ ಸರಿ ಇದೆಯಾ? ಇದು 10 km/h. ಆಯಿತಾ? ಸೊ ಯೂನಿಟ್ ಬರಲಿಲ್ಲ ಅಂತ ಹೇಳಿದ್ರೆ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ ನಮ್ಮ ಕೈಯಲ್ಲಿ. ಆಯಿತಾ ಹುಡುಗರ? ಸೊ ಇದೇ ನಿಮ್ಮ ಉತ್ತರ. ಓಕೆ, ಸೊ ಎಲ್ಲಿ ಸ್ಟಾರ್ ಕೊಡ್ತೀನಿ ಅಂದರೆ ಇದಕ್ಕೆ ಕೊಡ್ತೀನಿ, ಚಿತ್ರಕ್ಕೆ, ಮತ್ತು ಈ ಕಾನ್ಸೆಪ್ಟು ಟೋಟಲ್ ಟೈಮ್. ಸರಿನಾ? ಇದೇ ಮೇನ್ ಕಾನ್ಸೆಪ್ಟು. ಇದನ್ನು ಬರೀತು ಅಂತ ಹೇಳಿದ್ರೆ ಮಿಕ್ಕಿದೆಲ್ಲ ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.